ನಮಸ್ಕಾರ ವೀಕ್ಷಕರೇ, ಗುಡ್ಡಿಗೆ ಸ್ವಾಗತ. ಇಸ್ರೇಲ್ ಸೇನೆ ದಾಳಿಗೆ ನಲುಗಿ ಹೋದ ಗಾಜಾ ಪಟ್ಟಿ, ಲಕ್ಷ ಜನರ ಜೀವನ ಅತಂತ್ರ. 4 ತಿಂಗಳು ಮುಗಿದಿದ್ರು ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ಯುದ್ಧ ನಿಲ್ಲುತ್ತಿಲ್ಲ. ಇದೇ ಕಾರಣಕ್ಕೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ. ಅದರಲ್ಲೂ ಇಸ್ರೇಲ್ ಸೇನೆ ಇದೀಗ ಗಾಜಾ ಪಟ್ಟಿಯ ಮೂಲೆ ಮೂಲೆಯಲ್ಲೂ ಭೀಕರ ದಾಳಿ ಆರಂಭಿಸಿದೆ. ಹೀಗೆ ಇಸ್ರೇಲ್ ನಡೆಸಿದ ದಾಳಿಯಿಂದ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಗಾಜಾ ಪಟ್ಟಿಯ ಮಧ್ಯಭಾಗ ಮತ್ತು ಉತ್ತರದ ರಫಾ ನಗರದ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ 9 ಜನ ಮೃತಪಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಮಾಸ್ ಉಗ್ರರು ಮಾಡಿದ ತಪ್ಪಿನಿಂದಾಗಿ ಹಲವು ತಿಂಗಳುಗಳಿಂದ ಗಾಜಾದಲ್ಲಿ ಸಾಮಾನ್ಯ ಜನ ನರಳುತ್ತಿದ್ದಾರೆ. ಈಗಾಗಲೇ ಅಂದಾಜು ಲೆಕ್ಕದಲ್ಲಿ 25,000ಕ್ಕೂ ಹೆಚ್ಚು ಜನರು ಯುದ್ಧಕ್ಕೆ ಬಲಿಯಾಗಿದ್ದಾರೆ. ಈ ನಡುವೆ ಇಸ್ರೇಲ್ 1,200 ಜನರನ್ನು ಕಳೆದುಕೊಂಡಿದೆ. ಈ ಯುದ್ಧ ನಿಲ್ಲಿಸುವ ಪ್ರಯತ್ನಗಳಿಗೆ ಅಮೆರಿಕ ಅಡ್ಡಿ ಮಾಡುತ್ತಿದೆ ಎನ್ನುವ ಆರೋಪಗಳ ಮಧ್ಯೆ ಗಾಜಾ ಮೇಲೆ ದಾಳಿ ಮಾಡುವ ಜೊತೆಗೆ ಇಸ್ರೇಲ್ ಸೇನೆಯು ವೆಸ್ಟ್ ಬ್ಯಾಂಕ್ ನ ಮೇಲೆ ಕೂಡ ಭಾರಿ ಅಟ್ಯಾಕ್ ಮಾಡ್ತಿದೆ ಎಂಬ ಆರೋಪ ಇದೆ. ಇತ್ತೀಚೆಗೆ ಅಮೆರಿಕ ಕೂಡ ಇಸ್ರೇಲ್ ಸೇನೆ ದಾಳಿ ವಿರುದ್ಧ ತಿರುಗಿ ಬಿದ್ದಿದೆ. ಇಷ್ಟೆಲ್ಲದರ ನಡುವೆ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ಮತ್ತಷ್ಟು ಭೀಕರಗೊಳಿಸಿದೆ. ಗಾಜಾ ಪಟ್ಟಿ ಜನರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಒಂದು ಕಡೆ ಉಗ್ರರ ಸರ್ಕಾರ ಹಮಾಸ್ಗೆ ಹೆದರಿ ಬದುಕುತ್ತಿದ್ದಾರೆ. ಇನ್ನೊಂದು ಕಡೆ ಹಮಾಸ್ ಉಗ್ರರು ಮಾಡಿದ ತಪ್ಪಿಗೆ ಇಸ್ರೇಲ್ನ ಸೇನೆ ಈಗ ಗಾಜಾದ ಸಾಮಾನ್ಯ ಜನರ ಪ್ರಾಣ ತೆಗೆಯುತ್ತಿದೆ ಎಂಬ ಗಂಭೀರ ಆರೋಪವನ್ನು ಕೂಡ ಮಾಡಲಾಗುತ್ತಿದೆ. ಆದರೆ ಇದ್ಯಾವುದಕ್ಕೂ ಇಸ್ರೇಲ್ ಕೇರ್ ಮಾಡುತ್ತಿಲ್ಲ. ಯಾಕಂದ್ರೆ ಈ ಬಾರಿ ಹಮಾಸ್ ಉಗ್ರರನ್ನು ಬುಡ ಸಮೇತ ಕಿತ್ತು ಹಾಕಲು ಇಸ್ರೇಲ್ ದೇಶದ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ. ಹಾಗೆ ಸುಮಾರು 25 ಲಕ್ಷ ಜನರು ಈಜಿಪ್ಟ್ ಗಡಿ ಬಳಿ ಅತಂತ್ರರಾಗಿದ್ದಾರೆ. ಅಷ್ಟಕ್ಕೂ ಈಗ ಹಮಾಸ್ ಉಗ್ರರ ಹಿಡಿತದಲ್ಲಿ ಇರುವ ಗಾಜಾದ ಉತ್ತರ ಮತ್ತು ದಕ್ಷಿಣ ಭಾಗದ ಮೇಲೆ ಇಸ್ರೇಲ್ ಮನಸ್ಸಿಗೆ ಬಂದಂತೆ ಅಟ್ಯಾಕ್ ಮಾಡ್ತಿದ್ದು, ಅದರಲ್ಲೂ ಹಮಾಸ್ ಉಗ್ರರ ಸುರಂಗಗಳ ಜೊತೆಗೆ ಉಗ್ರರ ಬಿಡಾರ ಹುಡುಕಿ ನಾಶ ಮಾಡಲಾಗುತ್ತಿದೆ. ಈಗಾಗಲೇ ಸಾವಿರ ಉಗ್ರರು ಹೆಣವಾಗಿ ಹೋಗಿದ್ದಾರೆ. ಹಾಗೆ ಹಮಾಸ್ ಉಗ್ರರನ್ನು ಗಾಜಾ ಪಟ್ಟಿಯ ನೆಲದಿಂದ ಸಂಪೂರ್ಣವಾಗಿ ಉಡಿಸ್ ಮಾಡಲು ಇಸ್ರೇಲ್ ಸೇನೆ ಈಗ ಪಣ ತೊಟ್ಟಿದೆ. ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ಸೇನೆ ಮಧ್ಯೆ ಭೀಕರ ಯುದ್ಧ ಆರಂಭವಾಗಿ 90 ದಿನಗಳೇ ಕಳೆದು ಹೋಗಿದೆ. ಇವತ್ತು ಯುದ್ಧ ನಿಲ್ಲುತ್ತೆ, ನಾಳೆ ಯುದ್ಧ ನಿಲ್ಲುತ್ತೆ ಅಂತಾನೆ ಅಲ್ಲಿ ಜನರು ಕಾಯ್ತಿದ್ದಾರೆ. ಇಷ್ಟಾದರೂ ಯುದ್ಧ ನಿಲ್ಲುತ್ತಿಲ್ಲ. ಕೆಲ ತಿಂಗಳ ಹಿಂದಷ್ಟೇ ಈ ರಕ್ತಪಾತಕ್ಕೆ ಬ್ರೇಕ್ ಹಾಕಲು ವಿಶ್ವಸಂಸ್ಥೆ ಯತ್ನ ಮಾಡಿತ್ತು. ಆದರೆ ಯುದ್ಧ ನಿಲ್ಲಿಸುವ ಪ್ರಯತ್ನಕ್ಕೆ ಅಡ್ಡಿಯಾಗಿ ಆತಂಕ ಎದುರಾಗಿ ಯುದ್ಧ ಮುಂದುವರೆದಿದೆ. ಹೀಗಾಗಿ ಜಗತ್ತಿನಾದ್ಯಂತ ಭಯ ಆವರಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.